ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ಈ ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪಾ ಎಲ್ಲೋ ಬಂದ್ಬಿಟ್ಟು ನಾನು ಏನಿಲ್ಲ, ನಮ್ಮ ಮನೆಗೆ ಬಂದಿದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಇತ್ತು ನಮ್ಮ ಕಾಲೇಜಲ್ಲಿ, ಇರುತ್ತಲ್ಲ ಅಸೈನ್ಮೆಂಟು, C1 C2 ಟೆಸ್ಟ್ ಅವೆಲ್ಲ ಕೊಟ್ಟು ಕಂಪ್ಲೀಟ್ ಆಗಿ ಮತ್ತೆ ನಾಳೆನೂ ಸ್ವಲ್ಪ ಹೋಗ್ಬೇಕು, ಕೆಲಸ ಇದೆ. ಬನ್ನಿ ನೆಕ್ಸ್ಟ್ ನಾಳೆ ಕಾಲೇಜಲ್ಲಿ ಬ್ಲಾಗ್ ಮಾಡ್ತೀನಿ. ಇವತ್ತು ಬನ್ನಿ ಫಸ್ಟು ನಮ್ಮ ಮನೇಲಿ ಪರಿಚಯ ಮಾಡಿಸ್ತೀನಿ ನನ್ನ ತಂಗಿನ, ನಮ್ಮ ಅಮ್ಮನ, ನಮ್ಮ ಅಜ್ಜಿ. ನೀವು ಫಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಾ, ನಮ್ಮನ್ನ ನೀವು ನೋಡಿರಲ್ಲ, ಮಾತಾಡಿರೋದಿಲ್ಲ. ಫಸ್ಟ್ ನನ್ನ ತಂಗಿನ ಮಾತಾಡಿಸ್ತೀನಿ, ಮಾತಾಡ್ಸೋಣ. ಅವಳು ಇಷ್ಟು ದಿನ ನನ್ನ ಬ್ಲಾಗಲ್ಲಿ ಒಂದಿಲ್ಲ ಮಾತಾಡಿಲ್ಲ. ಫಸ್ಟ್ ಕುತ್ಕೊಂಡು ಆಮೇಲೆ ನನ್ನ ತಂಗಿ ಮಾತಾಡಿಸ್ತೀನಿ. ಈಗ ಎಕ್ಸ್ಟ್ರಾ ಏನು ಕೇಳಲ್ಲ, ಓಕೆ? ನಾನು ಕೇಳೋದೇ ಮುಂಚೆ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಕು ಈಗಿರೋ ಬ್ಲಾಗ್ಗೂ ಯಾವ ತರ ಇದೆ ಡಿಫ್ರೆಂಟ್ ಅಂತ ಕೇಳ್ತೀನಿ. ಅವಳ ಬಾಯಲ್ಲಿ ಏನಂತ ಫಸ್ಟ್ ಮನೆಯವ್ರ ಒಪಿನಿಯನ್ ಕೇಳ್ಬೇಕಲ್ಲ, ಯಾವ ತರ ಏನು ಅಂತ. ಅದಕ್ಕೇನೆ ಏನ್ ಹೇಳ್ತೀಯಮ್ಮ ಮೊದ್ಲಿನ ವಿಡಿಯೋಗೂ ಈಗಿನ ವಿಡಿಯೋ? ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಅಜ್ಜಿಯಿಂದ. ಈಗ ಸುಮಾರು ಮೊದ್ಲು ಮಿಸ್ಟೇಕ್ ಮಾಡ್ತಿದ್ರು, ನಾನೇ ಈ ತರ ಮಾಡು ಆ ತರ ಮಾಡು ಅಂತೆಲ್ಲ ಹೇಳ್ತಿದ್ದೆ. ಈಗ ಹಂಗೇನಿಲ್ಲ, ಚೆನ್ನಾಗ್ ಮಾಡ್ತಿದ್ದಾರೆ. ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮತ್ತೇನ್ ಹೇಳ್ತೀನಿ ಅಣ್ಣನ ಬಗ್ಗೆ? ನನ್ ಬಗ್ಗೆ ಹೇಳಿ ಸ್ವಲ್ಪ, ಏನೇನ್ ಹೇಳ್ತೀಯ ನನ್ ಬಗ್ಗೆ? ಇವಳಿಗೆ ಬೇರೆ ಎಕ್ಸಾಮು, ಇವಳಿಗೆ ತಲೆ ಬಿಸಿ ಆಗ್ಬಿಡೈತಿ. ಏನಂದ್ರೆ ಒಂದು ದಿನ ಮೂರ್ ಪೇಪರ್ ಅಂತೆ, ಅಂದ್ರೆ ಒಂದು ದಿನ ಮೂರಲ್ಲ, ಕಂಟಿನ್ಯೂಸ್ 3 days ರಜೆ ಇಲ್ವಂತೆ. ಅದೇ ತರ ಕಂಟಿನ್ಯೂ ಇದೆ ಅಂತ ಎಕ್ಸಾಮ್. ಅದಕ್ಕೆ ಕನ್ಫ್ಯೂಸ್ ಸ್ವಲ್ಪ ತಲೆ ಬಿಸಿ ಇವಳಿಗೆ. ಪೇಪರ್ ಎಕ್ಸಾಮ್ ಫ್ರೆಂಡ್ಸ್, ನಿಮ್ಗೂ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ ಗಳಿದ್ರೆ ಆಗಿರ್ತಾನೆ ಕನ್ಫ್ಯೂಸ್ ಆಗಲ್ವಾ ಓದ್ಕೋಬೇಕು ಅಂತ? ಹಂಗೆ ನನ್ಗೂ ಫ್ರೆಂಡ್ಸ್ ಏನಿಲ್ಲ, ಓದ್ಕೋಬೇಕು ಅಂತ ಓದ್ಕೋತಿದೆ. ನಮ್ಮ ಅಣ್ಣ ಊರಿಂದ ಬಂದ ಇವತ್ತು, ಮಾತಾಡು ಅಂತ ಕೊಟ್ಟಿದ್ದಾನೆ. ಎದ್ರೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇಲ್ಲ ಕಣೆ, ಮಾತಾಡಿ ಬ್ಲಾಗ್ ಬಗ್ಗೆ ಹೇಳಿ. ಈಗ ನನ್ ಬಗ್ಗೆ ಹೇಳಿ, ಮಾತಾಡ. ಇವನು ನಮ್ಮ ಅಣ್ಣ ಅಷ್ಟೇ ಫ್ರೆಂಡ್ಸ್. ಇವ್ ನಮ್ಮ ಅಣ್ಣ, ನಾನೇ ಹೇಳಿದೀನಿ ನಿನ್ ತಂಗಿ ಅಂತ. ಇವನು ನಮ್ಮ ಅಣ್ಣ ಅಷ್ಟೇ ಅಂತ ಇವಳು. ಹಿಂಗಂದ್ರೆ ಹೆಂಗೆ ನೀನು? ತಗೊಳ್ಳೆ ಮಾತಾಡೆ, ಮತ್ತಿನ್ನಾರ ಹೇಳ್ತೀನಿ ಬ್ಲಾಗ್ ಮಾಡೋದಕ್ಕೆಲ್ಲ. ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ನಮ್ಮ ಅಣ್ಣನ್ ಚಾನಲ್ ನೋಡಿ ಲೈಕ್ ಮಾಡಿ, ಏನಾದ್ರ ಸಜೆಷನ್ ಕೊಡೋದಿದ್ರೆ ಸಜೆಷನ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಸಿ, ನಿಮಗ್ ಗೊತ್ತಿರೋರ ಹತ್ರನು ಗೊತ್ತಿರೋರು ಸಬ್ಸ್ಕ್ರೈಬ್ ಮಾಡಿಸಿ. ಹಾಗೆ ನಮ್ಮ ಅಣ್ಣನ್ ಚಾನಲ್ ನ ಇನ್ನೂ ದೊಡ್ಡದಾಗಿ ಬೆಳೆಸಿ ಫ್ರೆಂಡ್ಸ್, ಅಷ್ಟೇ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಬನ್ನಿ ಹೋಗೋಣ. ಮತ್ತೆ ನಮ್ಮ ಅಜ್ಜಿ ಇದಾರೆ, ಅಜ್ಜಿ ಕೂಟೆ ಮಾತಾಡಿಸ್ತೀನಿ. ಆಗ್ಲೇ ಅದು ಏನೋ ಗೊತ್ತಿಲ್ಲ, ಬನ್ನಿ. ಅವರು ಫಸ್ಟ್ ಮಾತಾಡ್ಸಿದ್ ನಾನು ಫಸ್ಟ್ ಬ್ಲಾಗ್ ಅಲ್ಲಿ, ಏನೋ ನಮ್ಮ ಅಜ್ಜಿ ಹೋಮ್ ಟೂರ್ದೇನೋ, ಹೋಮ್ ಟೂರ್ ಅಲ್ಲ, ಔಷಧಿ ಬಗ್ಗೆ ಫಸ್ಟ್ ಮಾಡ್ಸಿದ್ ಆ ಬ್ಲಾಗು. ಈಗ ಮತ್ತೆ ಊರಿಗೆ ಬಂದಿದ್ದಲ್ಲ, ಸಿಕ್ಕಿದ್ದಾರೆ. ಬನ್ನಿ ನಮ್ಮ ಅಜ್ಜಿ ಹತ್ರ ನಾನು ಮಾತಾಡಿಸ್ತೀನಿ. ಬನ್ನಿ. ಹಾಗೆ ಹೇಳಿದಲ್ಲ, ನಮ್ಮ ಅಜ್ಜಿ ಮಾತಾಡ್ಸ್ತೀನಿ. ಅವ್ರು ಫಸ್ಟ್ ನಾನು ಸ್ಟಾರ್ಟ್ ಮಾಡಿದಾಗ ಒಂದ್ಸಲಿ ಬಂದಿದ್ದು, ಮತ್ತೆ ಅವರು ಬ್ಲಾಗ್ ಅಲ್ಲಿ ನಾನೇ ಊರಿಗೆ ಬಂದಿಲ್ಲ, ಇನ್ನೆಲ್ಲಿ ಬರ್ತಾರೆ ಅವ್ರು ಎಲ್ಲ. ಫಸ್ಟ್ ತೋರ್ಸಿ ಮಾತಾಡ್ಸ್ತೀನಿ ನಮ್ಮ ಅಜ್ಜಿ. ಬನ್ನಿ ಅಜ್ಜಿ, ಹೇಗ್ ಚೆನ್ನಾಗಿರಲ್ಲ? ಆರಾಮ್ ನಮ್ಮ ಅಜ್ಜಿ ಪೀಸು. ನಮ್ಮ ಅಜ್ಜಿ ಈ ತರ ಫುಲ್ ಸ್ಟ್ರೆಂತ್ ನಾವ್ ಇರಕ್ಕಾಗಲ್ಲ. ಹೇಳ್ತಿಲ್ಲ, ಏನ್ ಹೇಳ್ತೀರ ಅಜ್ಜಿ ನೀವು? ಫಸ್ಟ್ ಬ್ಲಾಗ್ ಅಲ್ಲಿ ಏನು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ತೀನಿ. ತೋಟದಲ್ಲೆಲ್ಲಾನು ಕೆಲಸ ಮಾಡ್ತೀನಿ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀನಿ. ಬೇಗ ಕಾಲೇಜಿಗೆ ಹೋಗ್ಬೇಕಲ್ಲ ಮೊಮ್ಮಗಳು, ಅವಳಿಗೆ ಸ್ವಲ್ಪ ತಿಂಡಿ ಮಾಡ್ಬಿಡ್ತೀನಿ. ತಿಂಡಿ ಆದ ತಕ್ಷಣ ಅವಳು 7:30 ಬಸ್ಸಿಗೆ ಹೋಗ್ತಾಳೆ. ಅವಳು ಹೋಗಿದ ತಕ್ಷಣ ನಾನು ಮತ್ತೆ ಹಿತ್ಲೊಳಗೆ ಹೋಗಿ ತೋಟದಲ್ಲೆಲ್ಲ ಗಿಡ ಗೆಂಟೆ ಎಲ್ಲ ಕೆಲಸ ಎಲ್ಲ ಮಾಡ್ತೀನಿ. ಈಗ ರಾಮಫಲ ಗಿಡ ತುಂಬಾ ಕಾಯಿ ಬಿಟ್ಟಿತ್ತು, ಎಲ್ಲ ಉದ್ರಿ ಹಕ್ಕಿ ಎಲ್ಲ ತಿಂದು ಹೋಯ್ತಾ ಇದ್ವು. ಈಗ ನನ್ ಮೊಮ್ಮಗ ಬಂದಿದ್ದ ಪಟ್ಣದಿಂದ, ಅವನ್ ಕೈಲಿ ಎಲ್ಲ ಮರ ಹಚ್ಚಿ ಎಲ್ಲ ಕೀಳಿಸ್ದೆ. ಹಣ್ಣೆಲ್ಲಾನು ಈಗ ಸುತ್ತಮುತ್ತ ಇದ್ದವ್ರಿಗೆಲ್ಲರಿಗೂ 4 ಹಂಚ್ಕೊಂಡ್ ಬರೋದು. ಬಾಕಿ ಉಳ್ದಿದ್ದು ಮೊದ್ಲು ನಾನು ಹಣ್ಣುಗಳನ್ನ ಮರದ ಮೇಲೆ ಹತ್ಕೊಂಡ್ ತಿಂತಿದ್ದೆ. ಅಂದ್ರೆ ಕೂತ್ಕೊಂಡ್ ತಿಂತಾ ಇದ್ದ. ಅಂದ್ರೆ ಮರದ ಮೇಲೆ ಹಣ್ಣಾಗಿರೋದು, ಅದ್ ಹಣ್ಣು ತಿನ್ನಕ್ ಚಂದ, ತುಂಬಾ ಸಿಹಿಯಾಗಿರುತ್ತೆ. ಅಂದ್ರೆ ಕಿತ್ತಿಟ್ಟು ಹಣ್ಣು ಮಾಡ್ತಿಲ್ಲ, ಸ್ವಲ್ಪ ನನಗೆ ಇಷ್ಟ ಆಗಲ್ಲ. ಅದನ್ನ ಜಾಸ್ತಿ ತಿಂತಾ ಇದ್ದೆ ಆಗ. ಅವೆಲ್ಲ ಆಗ ನೆನ್ಪು, ಈಗ ಅವೆಲ್ಲ ಮಾಡೋದಿಕ್ ಆಗಲ್ಲ. ಈಗ ಮರ ಹತ್ತಕ್ಕೆ ಆಗಲ್ಲ, ಏಣಿ ಕೊಟ್ಟು ಹಚ್ಚಿದೀನಿ ನನ್ ಮೊಮ್ಮಗನ್ಗೆ. ಈಗ ಪೇಟೆಯಲ್ಲಿ ಹೋದ್ಮೇಲಿಂದ ಹಳ್ಳಿ ಕೆಲ್ಸ ಮರ್ತೇ ಹೋಯ್ತಾರೆ. ಏನ್ ಮಾಡ್ತೀರಾ? ಏನ್ ಮಾಡ್ತೀರ? ಅದಕ್ಕಾಗಿ ಎತ್ಲಾಗಿ ಏಣಿ ಇಟ್ಟು ಏಣಿ ಮೇಲೆ ಹತ್ತಿಸಿ ಹಣ್ಣೆಲ್ಲ ಕುಯ್ಸಿದ್ದೀನಿ. ಆಮೇಲೆ ಇನ್ನೇನು ಹಳ್ಳಿಲಿ ಇನ್ನೇನ್ ಕೆಲ್ಸ? ಅಡಿಗೆ ಮಾಡೋದು, ತಿನ್ನೋದು, ಕೂತ್ಕೊಳ್ಳೋದು, ಇನ್ನೇನ್ ಕೆಲ್ಸ ಇಲ್ಲ. ಅಷ್ಟೇ ಕೆಲ್ಸ, ಇನ್ನೇನು ಇಲ್ಲ.
ಆರೋಗ್ಯವನ್ನ ಕಾಪಾಡ್ಕೊಂಡು ಹೋಗ್ತೀವಿ ಅಜ್ಜಿ ಇದು ಈಗ ಅಷ್ಟೇ. ಏನಂದ್ರೆ ಈ ಹಾ. ಸಿಟಿ ಜನ ಹಳ್ಳಿ ಜನ ಹಾ ಏನೇನ್ ನಿಮಗ್ ಗೊತ್ತಿರ ಏನೇನ್ ಬದಲಾವಣೆ ಈಗ ಈಗಿನ ಕಾಲದ ಹುಡುಗರು ಅಷ್ಟು ಹಳ್ಳಿಗ ಸಿಟಿಗೆ ಹೋಗ್ಬಿಟ್ರೆ ಹಳ್ಳಿದ್ ಮರ್ತ್ಬಿಡ್ತಾರೆ. ಹಾ ಹಳ್ಳಿ ಮರ್ತ್ ಬಿಡ್ತಾರೆ, ಹಳ್ಳಿಲಿ ಮಾಡೋ ಕೆಲ್ಸನ ಮರ್ತ್ ಬಿಡ್ತಾರೆ. ನನ್ ಮೊಮ್ಮಗ ಇಲ್ಲೇ ಇರ್ಬೇಕಾದ್ರೆ ಸೌದೆ ಕಡಿಯೋದು, ಮರ ಕಡಿಯೋದು, ಸೌದೆ ಒಡೆಯೋದು ಹ. ಎಲ್ಲಾನು ಮಾಡ್ತಾ ಇದ್ದ. ಈಗ ನಾನು ಸೌದೆ ಹೊಡೆಯಕ್ಕೆ ಯಾರಿಗಾರು ಆಳಿಗೆ ದುಡ್ಡು ಕೊಟ್ಟಿ 500 ರೂಪಾಯಿ 600 ರೂಪಾಯಿ ಕೊಟ್ಟಿ ಓಡಿಸ್ಬೇಕು, 3 ಹೊತ್ತು ಊಟ ಕೊಟ್ಟಿ. ಇವನು ಮೊದ್ಲೆಲ್ಲ ಇವನೇ ಎಲ್ಲಾ ಕೆಲ್ಸ ಮಾಡ್ತಾ ಇದ್ದ. ಈಗ ಮಾಡೋ ಅಂದ್ರೆ ಏನು ಬಗ್ಗದೇ ಇಲ್ಲ ಅವನಿಗೆ, ಕೆಲ್ಸ ಆಗದೇ ಇಲ್ಲ. ಏನ್ ಮಾಡ್ತೀರಾ, ಹಳ್ಳಿಗೂ ಟೌನಿಗೂ ಇರೋದು ವ್ಯತ್ಯಾಸ. ಟೌನ್ ಅಲ್ಲಿ ಇದ್ದು ಬಂದಿದ್ದಾನಲ್ಲ, ನಮ್ಗೂ ಏನು ಹೇಳಿ ಮಾಡ್ಸಕ್ ಮನ್ಸೇ ಬರಲ್ಲ. ಅಯ್ಯೋ ಮುದ್ದಾಗ್ ಸಾಕಿದೀವಿ ಚಿಕ್ಕದ್ರಿಂದನೂ, ಹೆಂಗೋ ಬೆಳ್ಕೊಂಡ್ ಹೋಗ್ಲಿ, ಅವನಾಗಿ ಅವನ್ ಕಾಲ್ ಮೇಲೆ ನಿಂತು ಅವನೇ ಎಲ್ಲಾನು ಮಾಡ್ಕೊಂಡು ಹೋಗ್ತಾ ಇದ್ದಾನಲ್ಲ, ಅದನ್ನ ನೋಡಿ ತುಂಬಾ ಸಂತೋಷ ಪಡ್ತೀವಿ. ಹ್ಮ್ ಮಾತಾಡಿದ್ರಲ್ಲ ನಮ್ಮ ಅಜ್ಜಿ ಆಗ್ಲೇ ಫುಲ್ ಸುಸ್ತಾಗ್ಬಿಟ್ಟವ್ರೆ. ಬನ್ನಿ ಅವರು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಈಗ ಒಳಗ ಹಣ್ಣು ನಾನ್ ತಿನ್ಬೇಕು, ಇನ್ನು ಹಣ್ಣು ತಿಂದಿಲ್ಲ. ಬನ್ನಿ ಹಣ್ಣು ತೋರಿಸ್ತೀನಿ. ನೆಕ್ಸ್ಟ್ ಹಣ್ಣು ಆಗಿದೆ, ತಿನ್ಬೇಕು, ಇನ್ನು ತಿಂದಿಲ್ಲ. ಇದೆಲ್ಲ ಹಣ್ಣು ಬೇರೆ ಐತಿ ಅಂತ ಗೊತ್ತಿಲ್ಲ. ಇಲ್ಲಿ ಹಣ್ಣು ಬೇರೆ ಆಗಿರೋದು ಇಟ್ಟವ್ರೆ, ಲೈಟ್ ಹಾಕ್ತೀನಿ ತಡೀರಿ. ಇದ್ ನೋಡಿ, ಇದು ಹಣ್ಣಾಗಿ ಹೋಗಿದೆ. ಇದು ಫುಲ್ ಓಪನ್ ಆಗಿದೆ, ಅಕ್ಕಿ ಏನೋ ತಿಂದಿದೆ, ನೋಡ್ತಿಲ್ಲ ಹಣ್ಣಾಗಿ ಹೋಗಿರೋದು ಇದು. ಬನ್ನಿ, ಇಲ್ಲಿ ಏನಂದ್ರೆ ಇಲ್ಲಿ ಇಟ್ಟಿದ್ದಾರೆ ಹಣ್ಣಾಗಿರೋದೆಲ್ಲ. ನೋಡಿ, ಇಷ್ಟು ಹಣ್ಣು ಇವತ್ತು ನಾನು ಬಂದು ಕುಯ್ದಿದ್ದು. ಈ ಹಣ್ಣು ಕುಯ್ದು ಬಿಟ್ಟಿದ್ದೀನಿ. ಈಗ ಮುಚ್ಬೇಕು, ಯಾರು ಬಂದು ಕಣ್ಣಾಕ್ಬಿಡ್ತಾರೆ. ನೆಕ್ಸ್ಟ್ ಏನಂದ್ರೆ ತಿನ್ನೋ ಕಾರ್ಯಕ್ರಮ, ತಿಂದು ಮಸ್ತ್ ಮಜಾ ಮಾಡ್ಬೇಕು. ಬನ್ನಿ, ನೆಕ್ಸ್ಟ್ ಏನು ಪ್ಲಾನ್ ಅಂತ ಗೊತ್ತಿಲ್ಲ. ನಮ್ಮ ಗೈಸ್ ಹಾಗೆ ಮತ್ತೆ ನಮ್ಮ ಅಮ್ಮನ್ ನಾನು ಮಾತಾಡ್ಸ್ಬೇಕಾಯ್ತು ವಿಡಿಯೋದಲ್ಲಿ. ನಾನು ಬ್ಲಾಗ್ ಅದೇ ನಮ್ಮ ಅಮ್ಮನ ತೋರ್ಸಿರ್ಲಿಲ್ಲ ಬ್ಲಾಗ್ ಅಲ್ಲಿ. ನಾನು ಹೇಳಿದೆ ತೋರಿಸ್ತೀನಿ ಈ ಬ್ಲಾಗ್ ಅಲ್ಲಿ ಅಂತ, ಅವ್ರು ಬರ್ಲಿಲ್ಲ. ಅವ್ರು ಮಾತಾಡಕ್ ಸ್ವಲ್ಪ ಮುಜುಗರ ಅವರಿಗೆ. ಅದಕ್ಕೋಸ್ಕರ ಅವರು ನೋಡೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿ ಮಾತಾಡಂಗೆ ಮಾಡ್ತೀನಿ, ತೋರಿಸ್ತೀನಿ ನಮ್ಮ ಅಮ್ಮನ ಈ ಬ್ಲಾಗ್ ಅಲ್ಲಿ. ನನ್ನ ತಂಗಿ ನಮ್ಮ ಅಜ್ಜಿ ಏನ್ ಮಾತಾಡಿದ್ರೆ, ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಹಾಗೆ ಇವತ್ತು ಟೈಮ್ ಆಗ್ಲೇ ಎಷ್ಟು 9 ಆಗಿದೆ. ಒಂದು ಊಟ ಗೀಟ ಎಲ್ಲ ಆಗಿದೆ. ನಿಮ್ದು ಊಟ ಆಗಿದೆ ಅಲ್ವಾ? ಆರಾಮಾಗಿ ಹೋಗಿ ಮನಿಕೊಳ್ಳಿ. ಓಕೆ, ಮತ್ತೆ ಏನಂದ್ರೆ ಇವತ್ತು ನಾನು ಮಾಡಿದ ತಪ್ಪು ಏನಂದ್ರೆ, ನಾನು ಇವತ್ತು ಮಾರ್ನಿಂಗ್ ಒಂದು ಪ್ಲಾನ್ ಮಾಡ್ಕೊಂಡು 2 ಬ್ಲಾಗ್ ಮಾಡ್ಬೇಕು ಇವತ್ತು ಅಂತ. ಒಂದು ಕ್ಲೋತ್ ಶಾಪ್ದು, ಇನ್ನೊಂದು ಕಾಲೇಜ್ದು. ಅದ್ ಏನಾಯ್ತು ಅಂದ್ರೆ, ಬೇರೆ ಯಾರೋ ಹೇಳಿದ ಮಾತಿಂದ ನನ್ನ ಮೈಂಡ್ ಡೈವರ್ಟ್ ಆಯ್ತು. ಅಲ್ಲಿಂದ ಇವತ್ತು ನನ್ 2 ಕಂಟೆಂಟ್ ಹೋಯ್ತಂದು. ಅದಕ್ಕೇನೆ ನೀವ್ ಏನ್ ತಲೆಯಲ್ಲಿ ನೀವು ಇವತ್ತು ಮಾಡ್ಬೇಕು ಕೆಲಸ ಅನ್ಕೊಂಡಿರ್ತೀರ ಮುಗಿಸ್ಬಿಡಿ. ಬೇರೆಯವ್ರ ಮಾತು, ಅವ್ರ ಮಾತು, ಇವ್ರ ಮಾತು ಕೇಳ್ಕೊಂಡು ನೀವು ಡಿಮೋಟಿವೇಟ್ ಆಗಿ ಕೆಲ್ಸನ ಮಾಡೋದ್ ಬಿಟ್ಬಿಟ್ರೆ ಬೇಜಾರಾಗೋಯ್ತು ನಿಮಗ್ ನೀವೇ. ನನಗೆ ಇವತ್ತು ತುಂಬಾನೇ ಬೇಜಾರಾಗ್ತಾ ಇದೆ. ಇವತ್ತು ಇದ್ದಿದ್ದ 2 ಕಂಟೆಂಟ್ ಹೋಯ್ತಲ್ಲ, ಬ್ಲಾಗ್ ಹೋಯ್ತು ಇವತ್ತು. ಅದಕ್ಕೇನು ಯಾರ ಮಾತು ಕೇಳಕ್ ಹೋಗ್ಬಿಡಿ, ಫೋಕಸ್ ಇರ್ಲಿ ನಿಮ್ ಕೆಲ್ಸದ ಮೇಲೆ. ಯಾವತ್ತಿನ ಇವತ್ತು ಮಾಡ್ಬೇಕು ಅಂತ ಇರ್ತೀರಾ, ಆ ಕೆಲ್ಸ ಮಾಡಿ ಮುಗಿಸ್ಬಿಡಿ. ಯಾರು ಪಕ್ಕದಲ್ಲಿ ಇದಾರೆ ಅವ್ರ ಪಕ್ಕ ಏನು ನೋಡಕ್ ಹೋಗ್ಬಿಡಿ. ನಿಮ್ ಕೆಲ್ಸ ನೀವು ಪದೇ ಪದೇ ಹೇಳೋದಷ್ಟೇ, ಕೆಲ್ಸದ ಮೇಲೆ ನೀವು ಫೋಕಸ್ ಆಗಿರಿ ಅಷ್ಟೇ. ಇವತ್ ನಾನ್ ಮಾಡಿದ ತಪ್ಪಿಂದ ಮುಂದೆ ನಾಳೆ ದಿನ ಅದೇ ತಪ್ಪು ನಾನ್ ಮಾಡೋದಿಕ್ ಹೋಗೋದಿಲ್ಲ. ಓಕೆ, ಇವತ್ತು ನಾನು ಕಲ್ತಿದ್ದೊಂದು ಪಾಠ ಅನ್ಸೋದು ಇವತ್ತು ನನಗೆ. ಅಂದ್ರೆ ನಾನ್ ಮಾಡ್ಬೇಕಾಗಿದ್ದು ಕೆಲ್ಸನ ಇವತ್ತು ಮಾಡ್ಬಿಟ್ರೆ ನಾಳೆ ದಿನ ನಾನು ಪಶ್ಚಾತ್ತಾಪ ಪಡೋದ ಅಗತ್ಯ ಇರಲ್ಲ. ಅದಕ್ಕೇನೆ ಇವತ್ತಿನ ಕೆಲ್ಸ ಇವತ್ತು ಮಾಡ್ಬಿಟ್ರೆ ನಾಳೆ ನಿಮ್ಗೆ ಅದ್ರ ಫಲ ಸಿಕ್ಕೇ ಸಿಗುತ್ತೆ. ಹಾಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ನಾಳೆ ಸಿಗೋಣ. ಈಗ ಚಳಿ ಬೇರೆ ಇದೆ, ಆರಾಮಾಗಿ ಹೋಗಿ ಬೆಚ್ಚಿಗೆ ಹೋಗಿ ಪಾಚ್ಕೊಡಿ. ಮತ್ತೆ ನಾಳೆ ಸಿಗೋಣ. ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಈ ಚಿಕ್ಕ ಪುಟಾಣಿ ಪ್ರತಿಭೆನ ಬೆಳೆಸಿ ಆವೇಶದಿಂದ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಓಕೆ, ಟಾಟಾ, ಬೈ ಬಾಯ್.